ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮಸ್ಕಾರ ಭಕ್ತಾದಿಗಳೇ, ನಾನು ನಿಮ್ಮ ಮನೆ ಮಗಳು ನಿಖಿತಾ. ನಾಳೆ ವರಮಹಾಲಕ್ಷ್ಮಿ ಪೂಜೆಯ ಪವಿತ್ರದ ದಿನ. ಈ ಪೂಜೆಯ ಮಹತ್ವವನ್ನು ನಾವು ಎಲ್ಲರೂ ಬಲ್ಲೆವು. ಆದರೆ ಈ ಪೂಜೆ ಕೆಲವೊಂದು ವಿಶೇಷ ವಸ್ತುಗಳನ್ನು ಸೇರಿಸಿದರೆ ತಾಯಿ ಲಕ್ಷ್ಮಿಯ ಕೃಪೆ ಅಪಾರವಾಗಿ ಹೆಚ್ಚುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಇನ್ನು ಮುಂದೆ ನೀವು ಕೂಡ ಈ 5 ದೈವಿಕ ವಸ್ತುಗಳನ್ನು ಬಳಸಿದರೆ ಅದೃಷ್ಟ ನಿಮ್ಮ ಮನೆ ಬಾಗಿಲಲ್ಲಿ ನಿಲ್ಲುತ್ತದೆ. ಮೊದಲನೆಯದಾಗಿ ಕಾಳುತುಬ್ಬ ಎಂದರೆ ಬ್ಲ್ಯಾಕ್ ಸೀಸಮ್ ಸೀಡ್ಸ್ ಎಂದು ಕರೆಯಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಕಾಳುತುಬ್ಬವನ್ನು ಪೂಜಾ ತಟ್ಟೆಯಲ್ಲಿ ಇಟ್ಟರೆ ಅದು ಪಾಪ ಪರಿಹಾರಕ್ಕೆ ಸಹಾಯ ಮಾಡುತ್ತದೆ. ಲಕ್ಷ್ಮೀ ತಾಯಿಗೆ ಇದು ಶುದ್ಧತೆಯ ಸಂಕೇತ. ಇದು ಧನ ಆಕರ್ಷಣೆಗೆ ಸಹ ಕಾರಣವಾಗುತ್ತದೆ. ಎರಡನೆಯದಾಗಿ ನವಧಾನ್ಯಗಳು ಎಂದರೆ 9 ಸೇಕ್ರೆಡ್ ಗ್ರೇನ್ಸ್. ಇವು ಜೀವನದ ನೆಲೆ, ಆಹಾರ, ಆರೋಗ್ಯ, ಸಂಬಳ, ಸಮೃದ್ಧಿಗೆ ಸಂಕೇತ. ಇವುಗಳನ್ನು ಪೂಜೆಗೆ ಬಳಸುವುದರಿಂದ 9 ಗ್ರಹಗಳ ಆಶೀರ್ವಾದವನ್ನು ಪಡೆಯಬಹುದು. ಲಕ್ಷ್ಮೀ ತಾಯಿ ಇವು ನೋಡಿ ತೃಪ್ತಿಗೊಳ್ಳುತ್ತಾಳೆ. ಮೂರನೆಯದಾಗಿ ಚಂದ್ರಹಾರ ಅಥವಾ ಬೆಳ್ಳಿಯ ವಸ್ತುಗಳು. ಲಕ್ಷ್ಮೀ ತಾಯಿ ಬೆಳ್ಳಿ ವಸ್ತುಗಳನ್ನು ಇಷ್ಟಪಡುವವಳು. ಪೂಜೆಯಲ್ಲಿ ಬೆಳ್ಳಿಯ ದೀಪ ಅಥವಾ ಚಿನ್ನದ ಬದಲಿಗೆ ಬೆಳ್ಳಿಯ ವಸ್ತುಗಳನ್ನು ಇಟ್ಟರೆ ಶಕ್ತಿಯ ಪ್ರಭಾವ ಹೆಚ್ಚಾಗುತ್ತದೆ. ಇದು ದೀರ್ಘಕಾಲದ ಧನಸ್ಥಿರತೆಗೆ ಕಾರಣವಾಗುತ್ತದೆ. ನಾಲ್ಕನೆಯದಾಗಿ ಗಂಧದ ಹೂವು ಎಂದರೆ ಸ್ಯಾಂಡಲ್ವುಡ್ ಫ್ಲವರ್ ಅಥವಾ ವೈಟ್ ಫ್ರೇಗ್ರೆನ್ಸ್ ಫ್ಲವರ್ಸ್. ಗಂಧದ ತೀಯದ ವಾಸನೆ ಲಕ್ಷ್ಮೀ ತಾಯಿಗೆ ಪ್ರಿಯ. ಬಿಳಿ ಬಣ್ಣದ ಹೂವುಗಳು ಶಾಂತಿ, ಪವಿತ್ರತೆ, ಶುದ್ಧ ಭಕ್ತಿಗೆ ಕಾರಣವಾಗುತ್ತವೆ. ಇವು ಭಕ್ತಿಯ ಮೂಲಕ ತಾಯಿಯ ಸನ್ನಿಧಾನವನ್ನು ಆಕರ್ಷಿಸುತ್ತವೆ. ಹಾಗಾಗಿ ಇವುಗಳನ್ನು ಬಳಸಬೇಕು. ಐದನೆಯದಾಗಿ ಕನ್ನಡಿ. ಹೌದು, ಕುತೂಹಲಕರವಾದರೂ ಸತ್ಯ. ಕನ್ನಡಿ ಲಕ್ಷ್ಮೀ ತಾಯಿಗೆ ಅಚ್ಚುಮೆಚ್ಚು. ಇದು ಪ್ರಕಾಶ, ಸ್ಪಷ್ಟತೆ ಮತ್ತು ಸಂಪತ್ತಿನ ಪ್ರತಿಬಿಂಬ. ಪೂಜಾ ತಟ್ಟೆಯಲ್ಲಿ ಒಂದು ಸಣ್ಣ ಕನ್ನಡಿಯನ್ನು ಇಟ್ಟರೆ ತಾಯಿ ತಾನೇ ತನ್ನನ್ನು ನೋಡಿ ನಿಮ್ಮ ಮನೆಯಲ್ಲಿ ನೆಲೆಯುವಳು. ಶಾಸ್ತ್ರದಲ್ಲಿ ಇದು ಉಲ್ಲೇಖವಾಗಿದೆ. ಆದರೆ ಭಕ್ತಾದಿಗಳೇ, ಈ ಎಲ್ಲ ವಸ್ತುಗಳಿಗಿಂತಲೂ ಮುಖ್ಯವಾದದ್ದು ನಿಮ್ಮ ಭಕ್ತಿ, ಶುದ್ಧತೆ ಮತ್ತು ನಿಷ್ಠೆ. ತಾಯಿ ಲಕ್ಷ್ಮಿಯು ನಿಜವಾದ ಭಕ್ತನ ಮನಸ್ಸನ್ನು ನೋಡುತ್ತಾಳೆ, ಅಲಂಕಾರವಲ್ಲ. ನೀವು ಈ 5 ವಸ್ತುಗಳನ್ನು ಇಂದು ಸೇರಿಸುತ್ತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಭಕ್ತಿ ಚಾನೆಲ್ಗೆ ನಿಮ್ಮ ಸಪೋರ್ಟ್.